ಅದೆಷ್ಟೋ ಯೋಚನೆಗಳು ಪ್ರತಿ ಸೆಕೆಂಡಿಗೊಮ್ಮೆ ಹುಟ್ಟಿಕೊಳ್ಳುತ್ತವೆ ಈ ಪುಟ್ಟ ಮೆದುಳಿನಲ್ಲಿ. ಆದರೆ ಯಾವುದಕ್ಕೂ ನಿಯಂತ್ರಣವಿಲ್ಲ. ಮನುಷ್ಯ ಯಾವುದೇ ವಿಷಯವನ್ನು ಅವನು ನಿಗ್ರಹಿಸಿದಷ್ಟು ಅದಿನ್ನೂ ಅಗ್ರವಾಗಿ ಬೆಳೆದು ಅವನನ್ನೇ ತುಳಿದು ಮತ್ತೆ ಅದು ದೊಡ್ಡ ಬಂಡೆಕಲ್ಲಾಗಿ ಮನಸ್ಸಿನಲ್ಲಿ ಹರಿದಾಡಿಬಿಡುತ್ತದೆ. ಯೋಚಿಸುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ನಿಲ್ಲಿಸದೆ ಬದುಕಲು ಸಾಧ್ಯವಿಲ್ಲ. ಮನುಷ್ಯ ಶೂನ್ಯ ಸ್ಥಿತಿಯನ್ನು ತಲುಪುವುದು ಸತ್ಯವಾದರೆ ಆ ಶೂನ್ಯ ಸ್ಥಿತಿಯಲ್ಲಿ ಅವನ ಮೆದುಳಿನ ಕಾರ್ಯವೇನಾಗಿರುತ್ತದೆ? ಅದು ನಿಕಾರ್ಯ ರೂಪದ ಮೆದುಳಾಗಿರುತ್ತದೋ ಅಥವಾ ಅದರಲ್ಲಿರುವ ಜೀವಕೋಶಗಳು ಕೆಲಕಾಲ ನಶೆಯಲ್ಲಿರುತ್ತವೋ ಎಂಬುದು ತಿಳಿದಿಲ್ಲ. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಎನ್ನುವ ಹಪಾಹಪಿ ಇಲ್ಲ. ಉತ್ತರ ದೊರೆತರೂ ಅವು ಉತ್ತರವಾಗಿರದೆ ಉಳಿದವರ ಅಭಿಪ್ರಾಯವೆಂಬುದು ಕಟು ಸತ್ಯ. ಈ ನನ್ನ ಬರವಣಿಗೆಯಲ್ಲಿ ಯಾವುದೇ ಲಾಜಿಕ್ ಇಲ್ಲ. ಸುಮ್ಮನೆ ಮನಸ್ಸಿಗೆ ಬಂದಿದ್ದನ್ನು ಗೀಚುತ್ತಾನೆ ಅನ್ನುವವರು ಮಾತ್ರ ನಿಜವಾದ ಭಾರತದ ಪ್ರಜೆಗಳು. ಜೈ ಕನ್ನಡ, ಜೈ ಕರ್ನಾಟಕ. ನಿಮ್ಮೊಳಗೊಬ್ಬ ಆಕಾಶ್ ಕನ್ನಡಿಗ.